ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಅಂಡರ್ಪಾಸ್ನಲ್ಲಿ ಬೃಹತ್ ಜೇನುಗೂಡು ಸೃಷ್ಟಿಸುತ್ತಿದೆ ಭೀತಿ ಹಾಗೂ ಆತಂಕ. ಕಾಸರಗೋಡು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಭರತ್ ರೆಡ್ಡಿ. ಎಲ್ಡಿಎಫ್ ಜಿಲ್ಲಾ ಸಮಿತಿ ಆಯೋಜಿಸುವ ಬಹುಜನ ರ್ಯಾಲಿ ಏಪ್ರಿಲ್ 21ರಂದು ಕಾಂಜಂಗಾಡ್ನ ನಾರ್ತ್ ಕೋಟಚೇರಿಯಲ್ಲಿ. ಮಧೂರು ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ಆಲಂಗೋಡು ಶ್ರೀ ಧೂಮಾವತಿ ನೃತ್ಯ ತಂಡದವರಿಂದ ಆಯೋಜಿಸಲಾದ ಫ್ಯೂಷನ್ ತಿರುವಾದಿರ ಗಮನಾರ್ಹ. ಕಾಸರಗೋಡು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಶೋಗೆ ಚಾಲನೆ. ಖ್ಯಾತ ಚಲನಚಿತ್ರ ನಟಿ ಚಿತ್ರಾ ನಾಯರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ಪಾಸ್ನಲ್ಲಿ ಭೀತಿಯು ಆತಂಕವನ್ನು ಸೃಷ್ಟಿಸುತ್ತಿದೆ ಬೃಹತ್ ಜೇನುಗೂಡು. ನೂರಾರು ವಾಹನಗಳು, ವಿದ್ಯಾರ್ಥಿಗಳು, ಇತರ ಪಾದಚಾರಿಗಳು ಹಾದು ಹೋಗುವ ರಸ್ತೆಯಲ್ಲಾಗಿದೆ ಈ ಜೇನುಗೂಡು ಇರುವುದು. ಅಪಘಾತ ಸಂಭವಿಸುವ ಮೊದಲೇ ಈ ಜೇನುಗೂಡನ್ನು ಸ್ಥಳಾಂತರಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮಂಜೇಶ್ವರ ಉದ್ಯಾವರ 10ನೇ ಮೈಲಿ ಅಂಡರ್ಪಾಸ್ನಲ್ಲಾಗಿದೆ ಭೀತಿ ಹುಟ್ಟಿಸುವ ಭಾರಿ ದೊಡ್ಡ ಜೇನುಗೂಡಿರುವುದು. ಅಂಡರ್ಪಾಸ್ನ ಒಳಗಿನ ಸ್ಲ್ಯಾಬ್ ಮೇಲೆ ಜೇನುನೊಣಗಳು ಗೂಡು ಕಟ್ಟಿರುವುದು. ನೂರಾರು ವಾಹನಗಳು, ವಿದ್ಯಾರ್ಥಿಗಳು ಮತ್ತು ಇತರ ಪಾದಚಾರಿಗಳು ಹಾದು ಹೋಗುವ ರಸ್ತೆಯಲ್ಲಿ ಜೇನುಗೂಡು ಇರುವುದು ಭಾರಿ ಆತಂಕವನ್ನು ಸೃಷ್ಟಿಸುತ್ತಿದೆ. ಜೇನುಗೂಡು ಅಲುಗಾಡಿದರೆ ದೊಡ್ಡ ಅಪಘಾತ ಸಂಭವಿಸಬಹುದು ಎಂದು ಸ್ಥಳೀಯರು ಹೇಳುತ್ತಾರೆ. ರೈಲ್ವೆ ನಿಲ್ದಾಣ, ಬ್ಲಾಕ್ ಪಂಚಾಯತ್ ಕಚೇರಿ, ವಿದ್ಯುತ್ ಕಚೇರಿ, ಪೊಲೀಸ್ ಠಾಣೆ, ವಿವಿಧ ಸರ್ಕಾರಿ ಕಚೇರಿಗಳು ಮತ್ತು ಆರಾಧನಾಲಯಗಳಿಗೆ ಎಂಬ ಸ್ಥಳಗಳಿಗೆ ಹೋಗುವ ಜನರು ಈ ಅಂಡರ್ಪಾಸ್ ಅನ್ನು ದಾಟಿ ಹೋಗುವುದು. ಅಪಘಾತ സംഭവിಸುವ ಮೊದಲೇ ജേനുകൂടನ್ನು സ്ഥಳാന്തരിಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. കറോട അണ്ടർപാസിന്റെ അകത്ത് അപകടകരമായ രീതിയിലാണ് തേനീച്ച കൂട് കെട്ടിയിട്ടുള്ളത്. അധികൃതർ എത്രയും പെട്ടെന്ന് അത് ഇവിടുന്ന് മാറ്റേണ്ടതുണ്ട്. കാരണം ആയിരക്കണക്കിന് വാഹനങ്ങളാണ് ഡെയിലി ഇതിലെ കൂടി പോകുന്നത്. സ്കൂൾ ബസ് അടക്കം സ്കൂൾ കുട്ടികളടക്കം പോകുന്ന ഈ പ്രദേശത്ത് ആയിരക്കണക്കിന് ആൾക്കാർ നടന്നും അതുപോലെ തന്നെ വാഹനങ്ങളിലും പോകുന്ന ഈ പ്രദേശത്ത് ഇത്രയും അപകടകരമായ രീതിയിലാണ് ഇവിടെ ഈ തേനീച്ച ഈ കൂട് കെട്ടിയിരിക്കുന്നത്. ബന്ധപ്പെട്ട ಅಧಿಕಾರಿಗಳು ಎತ್ರയും ಪೆಟ್ಟನ್ನದು ಮಾತണമെന്ന് ಅಭ್ಯರ್ಥಿക്കുന്നു. ಜೇನುನೊಣಗಳ ಕಡಿತದಿಂದ ದಿನನಿತ್ಯ ಸಾವುಗಳು ಸಂಭವಿಸುತ್ತಿರುವ ಈ ಸಮಯದಲ್ಲಿ ಇದು ಕೂಡ ಆ ರೀತಿಯಲ್ಲಿ ಸುದ್ದಿಯಾಗದಂತೆ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ತುರ್ತು ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ವಿಜಯ್ ಭರತ್ ರೆಡ್ಡಿ ಎಂಬವರನ್ನು ನೇಮಿಸಲಾಗಿದೆ. ಪ್ರಸ್ತುತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಡಿ ಶಿಲ್ಪಾ 5 ವರ್ಷದ ಡೆಪ್ಯುಟೇಷನ್ನಲ್ಲಿ ಸಿಪಿಐಗೆ ಹೋಗುವ ಖಾಲಿ ಹುದ್ದೆಗೆ ಆಗಿದೆ ಈ ನೇಮಕಾತಿ. ಪ್ರಸ್ತುತ ತಿರುವನಂತಪುರ ಸಿಟಿ ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರು 2019ರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿಯೂ ಆಗಿದ್ದರು. ಗಾಂಧಿನಗರದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ಈ ಹಿಂದೆ ಟೆಲಿಕಾಂ ಎಸ್ಪಿ ಆಗಿದ್ದು ನಂತರ ತಿರುವನಂತಪುರ ನಗರ ಕಾನೂನು ಸುವ್ಯವಸ್ಥೆ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ಎಲ್ಡಿಎಫ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಭಾಗವಾಗಿ ಏಪ್ರಿಲ್ 21ರಂದು ಕಾಂಜಂಗಾಡ್ನ ನಾರ್ತ್ ಕೋಟಚೇರಿಯಲ್ಲಿ ಎಲ್ಡಿಎಫ್ ಜಿಲ್ಲಾ ಸಮಿತಿ ಆಯೋಜಿಸುವ ಬಹುಜನ ರ್ಯಾಲಿ ನಡೆಯಲಿದೆ. ರ್ಯಾಲಿಯನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟಿಸಲಿದ್ದಾರೆ ಎಂದು ಎಲ್ಡಿಎಫ್ ನಾಯಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳದಲ್ಲಿ ಎಲ್ಡಿಎಫ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಭಾಗವಾಗಿ ಏಪ್ರಿಲ್ 21ರಂದು ಕಾಂಜಂಗಾಡ್ನ ನಾರ್ತ್ ಕೋಟಚೇರಿಯಲ್ಲಿ ಎಲ್ಡಿಎಫ್ ಜಿಲ್ಲಾ ಸಮಿತಿ ಆಯೋಜಿಸುವ ಬಹುಜನ ರ್ಯಾಲಿ ನಡೆಯಲಿದೆ. ರ್ಯಾಲಿಯನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟಿಸಲಿದ್ದಾರೆ. ವಾರ್ಷಿಕೋತ್ಸವದ ಅಂಗವಾಗಿ ಸರ್ಕಾರವು 21ರಿಂದ 27ರವರೆಗೆ ಕಾಲಿಕಡಂನಲ್ಲಿ ಎಂಡಿ ಕೇರಳಂ ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. 21ರಂದು ಪಳನಕಾಡ್ನ ಬೇಕಲ್ ಕ್ಲಬ್ ಹಾಲ್ನಲ್ಲಿ ಜಿಲ್ಲೆಯ ವಿವಿಧ ವಲಯದ ಪ್ರಮುಖ ವ್ಯಕ್ತಿಗಳೊಂದಿಗೆ ಮುಖ್ಯಮಂತ್ರಿಯವರ ಸಂದರ್ಶನ ಕಾರ್ಯಕ್ರಮ ನಡೆಯಲಿದೆ. ಅವುಗಳನ್ನು ಯಶಸ್ವಿಗೊಳಿಸಲು ಎಲ್ಡಿಎಫ್ ಹಸ್ತಕ್ಷೇಪ ಮಾಡುತ್ತಿರುವುದು ಎಂದು ಎಲ್ಡಿಎಫ್ ನಾಯಕರು ತಿಳಿಸಿದರು. എൻ്റെ കേരളം പ്രദർശനവും വിപണനമേളയും 21 മുതൽ 27 നടക്കുന്നുണ്ട്. അതുപോലെ ജില്ലയിലെ വിവിധ മേഖലയിലെ പ്രമുഖ വ്യക്തികളുമായിട്ടുള്ളൊരു അഭിമുഖം 11:30 മണിക്ക് കാഞ്ഞങ്ങാട് പടന്നക്കാട് ബേക്കൽ ക്ലബ്ബിൽ മുഖ്യമന്ത്രി നടത്തുന്നുണ്ട്. അവയെല്ലാം വിജയിപ്പിക്കാൻ LDF പൊതുവിൽ ഇടപെടും. അതിനു പുറമെ LDF ആഭിമുഖ്യത്തിൽ ജില്ലാ കമ്മിറ്റിയുടെ ആഭിമുഖ്യത്തിൽ 21 വൈകുന്നേരം 4 മണിക്ക് കാഞ്ഞങ്ങാട് നോർത്ത് കോട്ടച്ചേരിയിൽ ബഹുജന റാലി സംഘടിപ്പിക്കുന്നുണ്ട്. ബഹുജന റാലി മുഖ്യമന്ത്രി പിണറായി വിജയൻ ഉദ്ഘാടനം ചെയ്യും. മന്ത്രിമാരായ കെ രാജൻ, AK ശശീന്ദ്രൻ, മറ്റ് ഘടകകക്ഷി നേതാക്കളും പ്രസംഗിക്കും.
ಸುದ್ದಿಗೋಷ್ಠಿಯಲ್ಲಿ ಕೆಪಿ ಸತೀಶ್ ಚಂದ್ರನ್, ಎಂ ರಾಜಗೋಪಾಲನ್, ಕೆವಿ ಕೃಷ್ಣನ್, ಅಜೀಜ್ ಕಡಪುರ, ಶಿನೋಜ್ ಚಾಕೋ, ಪಿಪಿ ರಾಜು, ಸಿ ಬಾಲನ್, ಅಹಮದ್ ಅಲಿ ಕುಂಬಳೆ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಆರಾಟ್ ಮಹೋತ್ಸವದಂದು ಮನ್ಯಪಾಡಿಯ ಆಲಂಗೋಡು ಶ್ರೀ ಧೂಮಾವತಿ ನೃತ್ಯ ತಂಡದವರಿಂದ ಆಯೋಜಿಸಲಾದ ಫ್ಯೂಷನ್ ತಿರುವಾದಿರ ಗಮನಾರ್ಹವಾಗಿತ್ತು. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಆರಾಟ್ ಮಹೋತ್ಸವದಂದು ಮನ್ಯಪಾಡಿಯ ಆಲಂಗೋಡು ಶ್ರೀ ಧೂಮಾವತಿ ನೃತ್ಯ ತಂಡದವರಿಂದ ಆಯೋಜಿಸಲಾದ ಫ್ಯೂಷನ್ ತಿರುವಾದಿರ ಗಮನಾರ್ಹವಾಯಿತು. ಓಮನ ರವಿ, ಪೂರ್ಣಿಮಾ ರಾಜೇಶ್, ಅನುಶ್ರೀ, ಶೀಬಾ ಸತೀಶ್, ಲತಾ ವಸಂತ, ವಿನೀತಾ ರಾವ್, ಅಶ್ವಿನಿ ಶರತ್, ಡಾಕ್ಟರ್ ಚೈತ್ರಾ ರವಿ, ಡಾಕ್ಟರ್ ಮೃದುಲಾ ರಾಘವನ್, ಧನ್ಯಶ್ರೀ, ರಮ್ಯಾ, ಅಮಿತಾ ಶರತ್, ಸೌಮ್ಯ ಸುನೀಶ್, ಪ್ರಶಾಂತಿ ದೇವದಾಸ್ ಹಾಗೂ ಮುಂತಾದವರು ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕನ ದಿವ್ಯ ಸನ್ನಿಧಿಯಲ್ಲಿ ತಿರುವಾದಿರಕ್ಕೆ ಹೆಜ್ಜೆ ಹಾಕಿ ಜನಮನಸೂರೆಗೊಂಡರು. ಉದಯಕುಮಾರ್ ಮಣ್ಣಿಪಾಡಿ, ನಾರಾಯಣ ಬೋವಿಕಾನ, ವಸಂತ ಕಾಂತಿಗೆರೆ ಹಾಗೂ ಮುಂತಾದ ಗಣ್ಯರು ಕಾರ್ಯಕ್ರಮಕ್ಕೆ ಸಹಕರಿಸಿದರು. ದೇವಸ್ಥಾನದ ಸಮಿತಿ ಸದಸ್ಯರು ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಶೋಗೆ ಚಾಲನೆ ದೊರಕಿತು. ಖ್ಯಾತ ಚಲನಚಿತ್ರ ನಟಿ ಚಿತ್ರಾ ನಾಯರ್ ಉದ್ಘಾಟಿಸಿದರು. ಆರ್ಟಿಸ್ಟ್ರಿ ಶೋನ ಭಾಗವಾಗಿ ಆಭರಣಗಳ ವೈವಿಧ್ಯ ಕಲೆಕ್ಷನ್ಗಳ ವ್ಯಾಪಕ ಸಂಗ್ರಹವನ್ನು ಶೋರೂಮ್ ಗ್ರಾಹಕರಿಗಾಗಿ ಸಿದ್ಧಪಡಿಸಿದೆ. ಕಾಸರಗೋಡು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಶೋಗೆ ಅದ್ದೂರಿಯ ಚಾಲನೆ ದೊರಕಿತು. ಖ್ಯಾತ ಚಲನಚಿತ್ರ നടി ചിത്ര നായർ അದ್ದൂരിയ സമാരംഭದಲ್ಲಿ ഉദ്ഘാടನೆಯನ್ನು ನೆರವೇರಿಸಿದರು. ആർട്ടിസ്ട്രി ഷോയുടെ പ്രൊഡക്റ്റ് അൺവീലിംഗ് ആണ് നമ്മൾ എല്ലാവരും കാത്തിരുന്ന് കാണാൻ വേണ്ടി പോകുന്നത്. And yes, the moment. നല്ലൊരു ഗൈഡ് നൽകാം. The product unveiling, yes, very beautiful. Yes, മലബാർ ഗോൾഡ് ആൻഡ് ഡയമണ്ട്സ് ആർട്ടിസ്ട്രി ഷോയുടെ പ്രൊഡക്റ്റ് അൺവീലിംഗ് ആണ് നിങ്ങളിപ്പോൾ. ഈ മലബാർ ഗോൾഡിന്റെ പറയുമ്പോഴത്തേക്ക് എനിക്ക് ഭയങ്കര ഒരു ഹാപ്പി മൂമെന്റ് പറയാനുണ്ട്. അതായത് ഞാൻ മെഹർ കൊടുത്തത്, അതായത് ഷെയ്മാനെ സ്വന്തമാക്കാൻ വേണ്ടിയിട്ട് മെഹർ കൊടുത്തത് മലബാർ ഗോൾഡിൽ നിന്നായിരുന്നു. ഞാൻ ആ പൊന്നെടുത്തിട്ടുണ്ടായിരുന്നു. പിന്നെ അതേപോലെ തന്നെ ഷെയ്മാന്റെ ഉമ്മ ബാപ്പ ഓൾക്ക് കല്യാണത്തിനിട്ടത് മലബാർ ഗോൾഡിൽ തന്നെ പൊന്നു തന്നെയാണ്. അതുകൊണ്ടൊക്കെ ഭയങ്കര ഒരു താങ്ക്സ്. എന്താ പറയുക, ഒരു മെമ്മറീസ് ഉണ്ട് ഒരുപാട് ഈ മലബാർ ഗോൾഡായിട്ട്. പിന്നെ ഇവിടുത്തെ സർവീസ് ആണെന്നുണ്ടെങ്കിലും പ്രൊഡക്റ്റ് ക്വാളിറ്റി ആണെന്നുണ്ടെങ്കിലും എല്ലാത്തിനും. പിന്നെ അതേപോലെ വേറൊരു വശമുണ്ട്. അതായത് മലബാർ ഗോൾഡിലത്തെ പൊന്ന് വിൽക്കാൻ പോകുമ്പോൾ എല്ലാവർക്കും ഭയങ്കര ധൈര്യമാണ് വാങ്ങാൻ. എന്തെങ്കിലും ഒറിജിനൽ ആയിരിക്കും, അത്ര ക്വാളിറ്റി ആയിരിക്കും എന്നുള്ളൊരു സാധനം കൂടിയുണ്ട് മലബാർ ഗോൾഡിന്. ആ ഒരു അഡ്രസ് ഉണ്ട്. ಕಾರ್ಯಕ್ರಮದಲ್ಲಿ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್, ವೀಣಾ ಅರುಣ್ ಶೆಟ್ಟಿ, ಸುಚಿತ್ರಾ ಪಿಳ್ಳೈ, ರಮಣಿ ಗಿರೀಶ್ ಮತ್ತು ಶ್ವೇತಾ ವಿಲ್ಸೆಂಟ್ ಎಂಬೊಬ್ಬರು ಪ್ರಥಮ ಮಾರಾಟವನ್ನು ನಿರ್ವಹಿಸಿದರು. ಝೋನಲ್ ಹೆಡ್ ಜಾಸರ್ ತಂದೋರಾ, ಶೋರೂಮ್ ಹೆಡ್ ವಿವಿನ್ ಗಂಗಾಧರನ್, ಡೆಪ್ಯೂಟಿ ಶೋರೂಮ್ ಹೆಡ್ ಚಂದ್ರಶೇಖರನ್, ಕಾಂಜಂಗಾಡ್ ಶೋರೂಮ್ ಹೆಡ್ ಶಾಜಿ ಕೆ ಎಂಬಿಬ್ಬರು ಮ್ಯಾನೇಜ್ಮೆಂಟ್ ಟೀಮ್ ಸದಸ್ಯರು ಉಪಸ್ಥಿತರಿದ್ದರು. ಸಾಂಪ್ರದಾಯಿಕ ಕರಕುಶಲತೆಯಿಂದ ತಯಾರಿಸಿದ ಮತ್ತು ಸಮಕಾಲೀನ ಶೈಲಿಗಳಲ್ಲಿ ವಿನ್ಯಾಸಗೊಳಿಸಿದ ಆಭರಣಗಳ ದೊಡ್ಡ ಸಂಗ್ರಹವನ್ನಾಗಿದೆ ಆರ್ಟಿಸ್ಟ್ರಿಯಲ್ಲಿ ಸಿದ್ಧಪಡಿಸಿರುವುದು.
ಮೇನ್ ಡೈಮಂಡ್ ಜ್ಯುವೆಲ್ಲರಿ ಕಲೆಕ್ಷನ್, ಎರಾ ಅನ್ಕಟ್ ಡೈಮಂಡ್ ಜ್ಯುವೆಲ್ಲರಿ ಕಲೆಕ್ಷನ್, ಡಿವೈನ್ ಇಂಡಿಯನ್ ಹೆರಿಟೇಜ್ ಜ್ಯುವೆಲ್ಲರಿ ಕಲೆಕ್ಷನ್, ಎಥ್ನಿಕ್ಸ್ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ಲರಿ ಕಲೆಕ್ಷನ್, ಪ್ರೇಸಿಯಾ ಪ್ರೇಷಿಯಸ್ ಜೆಮ್ ಜ್ಯುವೆಲ್ಲರಿ ಕಲೆಕ್ಷನ್, ಕ್ಯಾಶುವಲ್ ಜ್ಯುವೆಲ್ಲರಿ ಕಲೆಕ್ಷನ್ ಮತ್ತು ಸ್ಟಾರ್ಲೆಟ್ ಕಿಡ್ಸ್ ಜ್ಯುವೆಲ್ಲರಿ ಕಲೆಕ್ಷನ್ ಎಂಬಿವುಗಳ ವಿಶೇಷವಾಗಿ ಆಯ್ದ ಶ್ರೇಣಿಯ ಕಲೆಕ್ಷನ್ಗಳನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಗ್ರಾಹಕರಿಗಾಗಿ ಸಿದ್ಧಪಡಿಸಿರುವುದು ಆರ್ಟಿಸ್ಟ್ರಿಯ ವಿಶೇಷತೆಯಾಗಿದೆ. ಚಿನ್ನಾಭರಣ ತಯಾರಿಕಾ ಶುಲ್ಕ ಮತ್ತು ವಜ್ರ ಮೌಲ್ಯದ ಮೇಲೆ 25% ವರೆಗೆ ರಿಯಾಯಿತಿ, ಜಿಎಂ ಸ್ಟೋನ್, ಅನ್ಕಟ್ ಡೈಮಂಡ್ಸ್ ಇತ್ಯಾದಿಗಳ ತಯಾರಿಕಾ ಶುಲ್ಕದ ಮೇಲೆ 25% ವರೆಗೆ ರಿಯಾಯಿತಿಯನ್ನು ಮಲಬಾರ್ ನೀಡುತ್ತಿದೆ. ಮುಂಚಿತವಾಗಿ ಬುಕ್ಕಿಂಗ್ ಮಾಡುವ ಮೂಲಕ ಏರುತ್ತಿರುವ ಚಿನ್ನದ ಬೆಲೆಯಿಂದ ರಕ್ಷಿಸಿಕೊಳ್ಳುವ ಅವಕಾಶವನ್ನು ಇಲ್ಲಿ ಗ್ರಾಹಕರಿಗೆ ಒದಗಿಸಲಾಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಬೆಲೆಯ 3% ಪಾವತಿಸಿ ಬುಕ್ಕಿಂಗ್ ಮಾಡುವ ದಿನದ ಬೆಲೆ ಅಥವಾ ಖರೀದಿಯ ದಿನದ ಬೆಲೆಗೆ ಅಥವಾ ಯಾವುದು ಕಡಿಮೆಯೋ ಆ ಬೆಲೆಗೆ ಖರೀದಿಸಬಹುದಾದ ಸುವರ್ಣಾವಕಾಶವನ್ನು ಮಲಬಾರ್ ಗ್ರಾಹಕರಿಗಾಗಿ ಸಿದ್ಧಪಡಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಊರಾಳಂಗಲ್ ಲೇಬರ್ ಸೊಸೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೈಯಾರ್ ಕ್ರಷರ್ ಘಟಕದಲ್ಲಿ ಕೃಷಿ ಮಾಡಿದ್ದಾರೆ ಕಾರ್ಮಿಕರು. ಭತ್ತದ ಗದ್ದೆಗಳಿಗೆ ಯೋಗ್ಯವಲ್ಲದ ಕಗ್ಗಲ್ಲು ಕ್ವಾರಿಯಲ್ಲಿ ಸುಮಾರು 1 ಎಕರೆ ಭೂಮಿಯಲ್ಲಿ ಮಣ್ಣು ತುಂಬಿಸಿ ಕೃಷಿ ಮಾಡಿರುವುದು. ಊರಾಳಂಗಲ್ ಸೊಸೈಟಿಯ ಅಡಿಯಲ್ಲಿರುವ ಕೈಯಾರ್ ವಿಲೇಜ್ ಡಾನ್ ಬಾಸ್ಕೋ ಶಾಲೆಯ ಬಳಿ ಈ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಭತ್ತದ ಗದ್ದೆಗಳಿಗೆ ಸೂಕ್ತವಲ್ಲದ ಕಗ್ಗಲ್ಲು ಕ್ವಾರಿಯಲ್ಲಿ ಸುಮಾರು 1 ಎಕರೆ ಭೂಮಿಯಲ್ಲಿ ಮಣ್ಣು ತುಂಬಿಸಿ ಭತ್ತದ ಕೃಷಿ ನಡೆಸಲಾಯಿತು. ಊರಾಳಂಗಲ್ ಕಾರ್ಮಿಕರ ಶ್ರಮದಿಂದ ಇಲ್ಲಿ 100ರಷ್ಟು ಇಳುವರಿ ನೀಡಿದೆ. പൈവളിക്ക് കട്ടാവ് കൃഷി അധികാരി ജെറിൻ അവര നേതൃത്വത്തിൽ കൊയ്ലു നടയിച്ചു. നമ്മളിപ്പോൾ ഇവിടെ നിൽക്കുന്നത് ഊരാളുങ്കൽ കോപ്പറേറ്റീവ് സൊസൈറ്റിയുടെ പാഡി ഫീൽഡിലോട്ടാണ്. അപ്പോൾ ഇവരിവിടെ ചെയ്തിരിക്കുന്നത് ക്വാറി ഫീൽഡിൽ മണ്ണിട്ട് നികത്തിയിട്ട് ഏകദേശം 4 മാസമായി. അപ്പോൾ ഇതിൻ്റെ ഹാർവെസ്റ്റ് ചെയ്യാൻ വേണ്ടിയിട്ടാണ് നമ്മളിവിടെ എത്തിയിട്ടുള്ളത്. അപ്പോൾ ഇത് നല്ലൊരു കാണുമ്പോൾ തന്നെ നല്ലൊരു എക്സ്പീരിയൻസ് ആണ് കിട്ടുന്നത്. ഇതിൻ്റെ ചുറ്റും പച്ചക്കറി കൃഷി, പയറുവർഗവും പച്ചക്കറി കൃഷിയെല്ലാം ചെയ്തിട്ടുണ്ട്. ಸೊಸೈಟಿಯು ತನ್ನ ನಿಯಂತ್ರಣದಲ್ಲಿ 50 ಎಕರೆ ಭೂಮಿಯನ್ನು ಹೊಂದಿದೆ. ಈ ಪ್ರದೇಶವು ಕೆಂಪು ಮತ್ತು ಕಪ್ಪು ಬಂಡೆಗಳಿಂದ ಆವೃತವಾಗಿರುವುದರಿಂದ ಇದು ಕೃಷಿಗೆ ಸೂಕ್ತವಾಗಿರಲಿಲ್ಲ. ಅಂತಹ ಪ್ರದೇಶದಲ್ಲಿ ಮಣ್ಣು ತುಂಬಿ ಕ್ಯಾಬೇಜ್, ಬೀಟ್ರೂಟ್, ಕ್ಯಾರೆಟ್ ಮುಂತಾದ ತರಕಾರಿಗಳನ್ನು ಬೆಳೆಯಲಾಗುತ್ತಿದೆ. ಇದಲ್ಲದೆ ಈ ಘಟಕವು ಹಸು, ಮೇಕೆ, ಬಾತುಕೋಳಿ, ಕೋಳಿ ಮಾಂಸಕ್ಕಾಗಿ ಬಾಯ್ಲರ್ ಕೋಳಿಗಳು ಮತ್ತು ಮೀನು ಸಾಕಣೆಯನ್ನು ಸಹ ಮಾಡುತ್ತಿದೆ. ഇത് നെൽകൃഷിക്ക് അനുയോജ്യമായ ഭൂമിയല്ല. അങ്ങനത്തെ ഒരു സ്ഥലത്ത് ഞങ്ങൾക്ക് ഈ ശ്രേയസ് ഇനത്തിൽപ്പെട്ട ഈ പച്ചക്കറി ഈ നെൽകൃഷി ചെയ്യാൻ പറ്റിയതിൽ വളരെ സന്തോഷമുണ്ട്. 1 ഏക്കറോളം സ്ഥലത്ത് നല്ല രീതിയിൽ തന്നെ ഇത് വളർന്നിട്ടുണ്ട്. അടുത്ത ഈ മഴക്കാലം വരുന്ന സമയത്തും കൃഷിഭവൻ്റെ എല്ലാ ഹെൽപ്പും തരാമെന്ന് പറഞ്ഞിട്ടുണ്ട്. അപ്പോൾ കൃഷിഭവൻ്റെ ആ ഹെൽപ്പോട് കൂടി അടുത്ത പ്രാവശ്യം ഞങ്ങൾ നല്ല രീതിയിൽ തന്നെ ഇത് ചെയ്യണമെന്ന് വിചാരിക്കുന്നുണ്ട്. ಚೇರ್ಮನ್ ಪಾಲೇರಿ ರಮೇಶನ್, ನಿರ್ದೇಶಕ ಕೆಪಿ ಪ್ರಕಾಶನ್, ಉಪಪ್ರಧಾನ ವ್ಯವಸ್ಥಾಪಕ ಜಿನೇಶ್ ಕೆಪಿ ಅವರ ನಿರ್ದೇಶನದಲ್ಲಿ ಸೈಟ್ ಲೀಡರ್ ರಂಜಿತ್ ಕೃಷಿಯನ್ನು ಮುನ್ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಕ್ಫ್ ತಿದ್ದುಪಡಿ ಕಾಯ್ದೆ 25 ಹಿಂಪಡೆಯುವಂತೆ ವಕ್ಫ್ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಆಯೋಜಿಸುವ ಐತಿಹಾಸಿಕ ಬಹಿರಂಗ ಪ್ರತಿಭಟನೆ ಮಂಜೇಶ್ವರದಲ್ಲಿ ಏಪ್ರಿಲ್ 25 ನಡೆಯಲಿದೆ. ಉದ್ಯಾವರ ರಫಾ ಹಾಲ್ನಲ್ಲಿ ನಡೆದ ವಕ್ಫ್ ರಕ್ಷಣಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಲಾಯಿತು. ಎಲ್ಲ ಧಾರ್ಮಿಕ ಸಂಘಟನೆಗಳು ಹಾಗೂ ಜಾತ್ಯತೀತ ವಿಶ್ವಾಸಿಗಳ ಸಂಯುಕ್ತ ಉಪಸ್ಥಿತಿಯಲ್ಲಿ ಮಂಜೇಶ್ವರದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ 25 ಹಿಂಪಡೆಯುವಂತೆ ವಕ್ಫ್ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಆಯೋಜಿಸುವ ಐತಿಹಾಸಿಕ ಬಹಿರಂಗ ಪ್ರತಿಭಟನೆಯನ್ನು ಏಪ್ರಿಲ್ 25 ಸಾಯಂಕಾಲ 3 ಗಂಟೆಗೆ ನಡೆಸಲಾಗುವುದು. ಉದ್ಯಾವರ ರಫಾ ಹಾಲ್ನಲ್ಲಿ ನಡೆದ ವಕ್ಫ್ ರಕ್ಷಣಾ ಸಮಿತಿ ಸಭೆಯಲ್ಲಿ ಇದನ್ನು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಇಸ್ಲಾಂ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರು, ಮಹಲ್ ಸಮಿತಿಯ ಪದಾಧಿಕಾರಿಗಳು ಮತ್ತು ರಾಜಕೀಯ ಹಾಗೂ ಸಾಮಾಜಿಕ ಕಾರ್ಯಕರ್ತರು ഭാഗവഹിಸಿದ್ದರು. നമുക്ക് നമ്മുടെ നിലനിൽപ്പിന് വേണ്ടിയിട്ട് നമുക്ക് എല്ലാവരും ഒന്നിച്ചിട്ട് രാഷ്ട്രീയമോ ഒരു രാഷ്ട്രീയവും സംഘടന ആവട്ടെ എല്ലാവരും ഒത്തൊരുമിച്ച് ഈ ഒരു നമുക്ക് പ്രതിഷേധ റാലിയിലേക്ക് എല്ലാവരും അവരൊക്കെ കഴിയുന്ന ആളുകളൊക്കെ സംഘടിപ്പിച്ചുകൊണ്ട് വലിയ ഒരു ರ್ಯಾಲಿಯಾಗಿ ಮುಂಬೋಟು ಹೋಗೋಣ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡುವ ಮೂಲಕ ಇಸ್ಲಾಂ ಸಮುದಾಯದ ಧಾರ್ಮಿಕ ಹಕ್ಕುಗಳನ್ನು ಕಸಿದುಕೊಳ್ಳಬೇಕು ಎಂಬ ದುರುದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಕಾನೂನು ಭಾರತೀಯ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಸಂವಿಧಾನದ ವಿರುದ್ಧ ಸರ್ಕಾರದ ಕ್ರಮಗಳನ್ನು ತೀವ್ರವಾಗಿ ವಿರೋಧಿಸಲು ಎಲ್ಲ ಜಾತ್ಯತೀತ ವಿಶ್ವಾಸಿಗಳು ಏಪ್ರಿಲ್ 25 ಮಂಜೇಶ್ವರದಲ್ಲಿ ನಡೆಯಲಿರುವ ವಕ್ಫ್ ರಕ್ಷಣಾ ಮಹಾ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ಸಭೆ ಕರೆ ನೀಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಡೆಕ್ಷ ಕತಾರ್ ವರ್ಲ್ಡ್ ಮಲಯಾಳಿ ಕೌನ್ಸಿಲ್ನ ಕತಾರ್ನ ಆಶ್ರಯದಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿ ಹಾಗೂ ಸಮುದಾಯ ಸಹಕಾರದ ಆಧಾರದ ಮೇಲೆ ವಿಶೇಷ ಜಾಗೃತಿ ಕಾರ್ಯಕ್ರಮ ಏಪ್ರಿಲ್ 26 ಆಯೋಜಿಸಲಾಗುವುದು. ಕಾಸರಗೋಡು ಬೋವಿಖಾನ ಶ್ರೀಪುರಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಕಡೆಕ್ಸಾ ಕತಾರ್ ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಕತಾರ್ನ ಆಶ್ರಯದಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿ ಹಾಗೂ ಸಮುದಾಯ ಸಹಕಾರದ ಆಧಾರದ ಮೇಲೆ ವಿಶೇಷ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು. ಏಪ್ರಿಲ್ 26ರಂದು ಬೋವಿಕಾನ ಶ್ರೀಪುರಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಾಗೃತಿ, ಐಕ್ಯತೆ, ಆರೋಗ್ಯಕರ ಜೀವನ ಶೈಲಿಯನ್ನು ಆಚರಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ನೇತೃತ್ವದಲ್ಲಿ ಉಚಿತ ಕಣ್ಣು ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. രൂക്ഷമായി ബാധിച്ചുകൊണ്ടിരിക്കുന്ന നിയമവിരുദ്ധമായ ലഹരിക്കെതിരെയുള്ള ഈ ഒരു സമരത്തിൽ എല്ലാവരും പങ്കാളികളാക്കുക, അതേപോലെ തന്നെ അതിനെക്കുറിച്ചുള്ള ബോധവൽക്കരണം നടത്തുന്നതിന് വേണ്ടി മുഖ്യ അതിഥിയായി പ്രശസ്ത അന്തർദേശീയ മൈൻ ട്രെയിനറും പ്രാസംഗികനും സർവോപരി പോലീസ് ഉദ്യോഗസ്ഥനുമായ ശ്രീ ഫിലിപ്പ് മമ്പാട് അദ്ദേഹമാണ് ഈ ഒരു പരിപാടിയുടെ മുഖ്യ പ്രാസംഗികനായി നമ്മൾക്ക് ഒരു വിവരണം നൽകാൻ നമ്മുടെ അടുത്തേക്ക് എത്തിച്ചേരുന്നത്. ಸುದ್ದಿಗೋಷ್ಠಿಯಲ್ಲಿ ಹರಿಕುಮಾರ್ ಪಿ, ಗೋಪಿನಾಥ್ ಕೈಂಡಲ್, ಜಕರಿಯಾ ಅಬ್ದುಲ್ಲಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುನ್ನಾಡ್ ಲಾಸ್ಯ ಸ್ಕೂಲ್ ಆಫ್ ಆರ್ಟ್ಸ್ನ ಪ್ರಥಮ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ಎಂ ರಾಜಗೋಪಾಲನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುನ್ನಾಡ್ ಆಲಿಕೋಡನ್ ಗ್ರಂಥಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾದ ಲಾಸ್ಯ ಸ್ಕೂಲ್ ಆಫ್ ಆರ್ಟ್ಸ್ನ ಪ್ರಥಮ ವಾರ್ಷಿಕೋತ್ಸವ ಆಚರಣೆಯನ್ನು ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸಲಾಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ ರಾಜಗೋಪಾಲನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೇಡರ್ಕ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಡ್ವೊಕೇಟ್ ಸಿ ರಾಮಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ನಡೆದ ಕಾಡಂಕೋಡು ಮಕ್ಕಂ ನೃತ್ಯ ಪ್ರದರ್ಶನ ಗಮನಾರ್ಹವಾಗಿತ್ತು. ಕಾರ್ಯಕ್ರಮದಲ್ಲಿ ನೃತ್ಯ ಬೋಧಕ ರಾಮಚಂದ್ರನ್ ವೇಲಸ್ವರಂ, ಯುವ ಕವಿ ಜಯಚಂದ್ರನ್ ಪೆರಿಂಗಾನಂ, ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ಕೆಆರ್ ಅಜಿತ್ ಕುಮಾರ್, ಬಿಎಎಂಎಸ್ ಪಡೆದ ಶರಣ್ಯ ಎ ನಾರಾಯಣನ್, ಅಬಾಕಸ್ ರಾಷ್ಟ್ರೀಯ ಸ್ಪರ್ಧೆಗೆ ಅರ್ಹತೆ ಪಡೆದ ಶ್ರೀಯಾ ಸತೀಶ್ ಮತ್ತು ಅನ್ವಿತ್ ಎಂಬಿವರನ್ನು ಸನ್ಮಾನಿಸಲಾಯಿತು. 2 ದಿವಸಗಳಲ್ಲಾಗಿ ನಡೆಯುವ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲು ಹಲವಾರು ಮಂದಿ ಆಗಮಿಸಿದ್ದರು. ಶ್ರೀನಂದ ಥಿಯೇಟರ್ಸ್ ಪ್ರಸ್ತುತಪಡಿಸುವ ಯಾನಂ ಸಾಮಾಜಿಕ ನಾಟಕ ವಾರ್ಷಿಕೋತ್ಸವದ ಭಾಗವಾಗಿ ಪ್ರದರ್ಶಿಸಲಾಗುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ತ್ರಿಕರಿಪುರ ಕೋಯಂಕರ ಕುವರತ್ ಅಯ್ಯಂಬಳಪು ಭಗವತಿ ಕ್ಷೇತ್ರ ಕಲಿಯಾಟ ಮಹೋತ್ಸವಕ್ಕೆ ಸಂಬಂಧಿಸಿ ಸಾಂಸ್ಕೃತಿಕ ಸಮ್ಮೇಳನ ನಡೆಯಿತು. ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕೊಯ್ಯಂಕರ ಕುವಾರತ್ ಅಯ್ಯಂಬಳಪು ಭಗವತಿ ಕ್ಷೇತ್ರ ಕಲ್ಯಾಟ ಮಹೋತ್ಸವಕ್ಕೆ ಸಂಬಂಧಿಸಿ ಒಂದು ಸಾಂಸ್ಕೃತಿಕ ಸಮ್ಮೇಳನ ನಡೆಯಿತು. ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕಲ್ಯಾಟ ಮಹೋತ್ಸವದ ಭಾಗವಾಗಿ ಸಿದ್ಧಪಡಿಸಿದ ಸ್ಮರಣಿಕೆ ಸಂಸದರು ಬಿಡುಗಡೆಗೊಳಿಸಿದರು. ತರವಾಡ್ ಕಾರ್ನವರ್ ಕೆ ಕುഞ്ഞിರಾಮನ್ ಸ್ವೀಕರಿಸಿದರು. ಸಂಘಟನಾ ಸಮಿತಿ ಚೇರ್ಮನ್ ಪಿ ಶಶಿಧರನ್ ಮಾಸ್ಟರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಾಧು ವಿನುಸ್ವಾಮಿ ಮುಖ್ಯ ಭಾಷಣ ಮಾಡಿದರು. ತ್ರಿಕರಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಕೆ ಬಾವ ಮುಖ್ಯ ಅತಿಥಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸ್ಮರಣಿಕೆ ಮುಖಪುಟ ಚಿತ್ರವನ್ನು ರಚಿಸಿದ ಕಲಾವಿದ ರವೀಂದ್ರನ್ ತಿಕರಿಪುರ ಮತ್ತು ಸಂಪಾದಕ ಚಂದ್ರನ್ ಮುಟ್ಟತ್ ಅವರನ್ನು ಸನ್ಮಾನಿಸಲಾಯಿತು. ತಿರುವಾದಿರ ತರಬೇತಿ ನೀಡಿದ ಕೃಷ್ಣಪ್ರಿಯ ವೈಶಾಖ್ ಹಾಗೂ ನಾಡಂಪಾಡ್ ತರಬೇತಿ ನೀಡಿದ ರಾಜಮಾ ವಡಕೆವಳಪ್ ಅವರಿಗೆ ಉಡುಗೊರೆ ವಿತರಿಸಲಾಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಇಎಂ ಆನಂದವಲ್ಲಿ, ಪ್ರಧಾನ ಸಂಚಾಲಕ ಕೆ ಶಶಿ, ಸ್ಮರಣಿಕ ಸಂಚಾಲಕ ಕೆ ರಾಜನ್, ಸಂಘಟನಾ ಸಮಿತಿಯ ರಕ್ಷಾಧಿಕಾರಿಗಳಾದ ಕೆ ಕುഞ്ഞಂಬು ನಾಯರ್, ಕೆ ಕುഞ്ഞിರಾಮನ್, ಕೆ ಗೋವಿಂದನ್ ನಾಯರ್, ಆರ್ ಪ್ರದೀಪ್ ಕುಮಾರ್, ಟಿಟಿ ಪವಿತ್ರನ್, ಟಿ ಜಯಚಂದ್ರನ್ ಮಾಸ್ಟರ್, ರಾಜನ್ ಕನ್ಯೇಲ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಅಂಡರ್ಪಾಸ್ನಲ್ಲಿ ಬೃಹತ್ ಜೇನುಗೂಡು ಸೃಷ್ಟಿಸುತ್ತಿದೆ ಭೀತಿ ಹಾಗೂ ಆತಂಕ. ಕಾಸರಗೋಡು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಭರತ್ ರೆಡ್ಡಿ. ಎಲ್ಡಿಎಫ್ ಜಿಲ್ಲಾ ಸಮಿತಿ ಆಯೋಜಿಸುವ ಬಹುಜನ ರ್ಯಾಲಿ ಏಪ್ರಿಲ್ 21ರಂದು ಕಾಂಜಂಗಾಡ್ನ ನಾರ್ತ್ ಕೋಟಚೇರಿಯಲ್ಲಿ. ಮಧೂರು ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ, ಆಲಂಗೋಡು ಶ್ರೀ ಧೂಮಾವತಿ ನೃತ್ಯ ತಂಡದವರಿಂದ ಆಯೋಜಿಸಲಾದ ಫ್ಯೂಷನ್ ತಿರುವಾದಿರ ಗಮನಾರ್ಹ.
ಕಾಸರಗೋಡು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಶೋಗೆ ಚಾಲನೆ. ಖ್ಯಾತ ಚಲನಚಿತ್ರ ನಟಿ ಚಿತ್ರಾ ನಾಯರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.